ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಳಗಡೆ ಏನಾದರೂ ಅಮ್ಮ ಇದ್ದರೆ ನೀನು ನಮ್ಮಿಬ್ಬರ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು. ಓಕೆನಾ? ಮಾತಾಡು, ನಿನ್ನನ್ನೇ ಕೇಳ್ತಿರೋದು, ಒಪ್ಪಿಗೆನಾ ಅಂತಾರೆ ಚಂದ್ರಕಾಂತ್. ಆಯಿತು, ಒಂದು ವೇಳೆ ಅತ್ತೆ ಏನಾದರೂ ಮನೇಲಿ ಇಲ್ಲ ಅಂತ ಆಗಬೇಕು, ನೀವಿಬ್ಬರು ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು, ಸರಿನಾ ಅಂತಾರೆ ನಂದನ್. ಆಗ ಅಲ್ಲಿ ಒಂದು 4 ಜನ ಬರ್ತಿರ್ತಾರೆ. ಆಗ ಚಂದ್ರಕಾಂತ್, ಯಾಕ್ರಪ್ಪ ಅಲ್ಲೇ ನಿಂತಿದ್ದೀರಾ, ಬನ್ನಿ ಬನ್ನಿ, ಒಂದು ಸಿನಿಮಾ ತೋರಿಸ್ತೀನಿ, ಬನ್ನಿ ಬನ್ನಿ ಮುಂದಕ್ಕೆ ಬನ್ನಿ, ಇಲ್ಲೇ ನಿಂತ್ಕೊಂಡು ನೋಡಿ, ಈ ನಂದ ನಮ್ಮ ಅಮ್ಮನ ಕರ್ಕೊಂಡು ಹೋಗಿ ಇವ್ರ ಮನೇಲಿ ಇಡ್ಸ್ಕೊಂಡಿದ್ದಾನೆ, ಕೇಳಿದ್ದಕ್ಕೆ ಇಲ್ಲ ಅಂತಲೂ ಹೇಳ್ತಿದ್ದಾನೆ. ಒಂದು ವೇಳೆ ಏನಾದರೂ ನಮ್ಮಮ್ಮ ಇವ್ರ ಮನೇಲಿ ಇತ್ತು ಅಂತಂದರೆ ಇವನು ಬಂದು ನಮ್ಮ ಕಾಲು ಹಿಡಿದು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನಂತೆ. ಶ್ರೀಕಂಠ, ಹೋಗೋ ಕರ್ಕೊಂಡು ಬಾರೋ ಅಜ್ಜಿನ ಅಂತಾರೆ ಚಂದ್ರಕಾಂತ್. ಸರಿಯಪ್ಪ ಅಂತ ಶ್ರೀಕಂಠ ನಂದನ್ ಮನೆ ಒಳಗೆ ಬರ್ತಾನೆ. ಎಲ್ಲ ಕಡೆ ನೋಡ್ತಾ ವಲ್ಲಭ ರೂಮಿಗೆ ಹೋಗ್ತಾನೆ. ಅಲ್ಲಿ ಯಾರೂ ಇರಲ್ಲ. ಈಚೆ ಚಂದ್ರಕಾಂತ್, ನಂದ ನಮ್ಮ ಕಾಲಿಗೆ ಬೀಳೋದಕ್ಕೆ ರೆಡಿಯಾಗಿರು ಅಂತಾರೆ. ಅದೇ ಮಾತನ್ನು ನಾನು ನಿಮಗೆ ಹೇಳ್ತಿದ್ದೀನಿ, ಇವತ್ತು ಗೊತ್ತಾಗುತ್ತೆ ಯಾರು ಯಾರ ಕಾಲಿಗೆ ಬೀಳ್ತಾರೆ ಅಂತ ಅಂತಾರೆ ನಂದನ್. ನಾನು ಅತ್ತೆಗೆ ಎಷ್ಟು ಹೇಳಿದೆ ಬೇಡ ಬೇಡ ಅಂತ, ನನ್ನ ಮಾತೆ ಕೇಳಲಿಲ್ಲ. ಈಗ ನೋಡಿದರೆ ಇಷ್ಟು ದೊಡ್ಡ ಅನಾಹುತ ಆಗೋಗಿದೆ. ಅಯ್ಯೋ ದೇವ್ರೆ, ನೀನೇ ಕಾಪಾಡಪ್ಪ ಅಂತ ಕಲಾವತಿ ಮನಸಲ್ಲೇ ಬಿಟ್ಕೋತಾರೆ. ಈಚೆ ಶ್ರೀಕಂಠ ಮಾಧವನ ರೂಮಿಗೆ ಬಂದು ಕಾಟ್ ರೆಡಿ ಎಲ್ಲ ನೋಡ್ತಾನೆ. ಈಚೆ ಚಂದ್ರಕಾಂತ್, ಅಣ್ಣ ಆದರೂ ಜನ ಕಡಿಮೆ ಆಗಿಬಿಟ್ರು, ಜನ ಎಲ್ಲ ಇದ್ದಿದ್ದರೆ ನಂದ ನಮ್ಮ ಕಾಲಿಗೆ ಬೀಳೋದನ್ನು ನೋಡಬೇಕಿತ್ತು, ನನಗೆ ಭಾಳ ಖುಷಿಯಾಗಿರೋದು ಅಂತಾರೆ. ಎರಡು ಸಲ ದ್ರೋಹ ಮಾಡಿದ್ದಾನೆ ಇವನು, ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕೆ ಆಗಲ್ಲ. ಕೊನೆ ಪಕ್ಷ ನಮ್ಮ ಕಾಲು ಹಿಡಿದು ಬೀಡ್ಕೋತಾನಲ್ಲ, ಅದಕ್ಕೆ ಖುಷಿಪಡು ಅಂತಾರೆ ಸೂರ್ಯಕಾಂತ್. ಈಚೆ ಶ್ರೀಕಂಠ ನಂದನ್ ರೂಮಿಗೆ ಬಂದು ಮಲಗಿರೋದನ್ನು ನೋಡಿ, ಅಪ್ಪ ಅಜ್ಜಿ ಸಿಕ್ಕಿದ್ರು ಅಂತ ಕೂಗ್ತಾನೆ. ಆಗ ನಂದನ್ ಶಾಕ್ನಿಂದ ಗಿರಿಜಾ ಮುಖ ನೋಡ್ತಾರೆ. ನೋಡಿದ್ರಾ, ಕರ್ಕೊಂಡು ಬಾ ಹೇಳ್ತೀನಿ ನೋಡಿ, ಈಗ ಇವನು ನಮ್ಮ ಕಾಲಿಗೆ ಬೀಳಲೇಬೇಕು ಅಂತಾರೆ ಚಂದ್ರಕಾಂತ್. ಅಜ್ಜಿ ಅಜ್ಜಿ ಸಾಕು, ಎದ್ದೇಳು ಅಜ್ಜಿ, ನಾಟಕ ಮಾಡಿದ್ದು ಅಂತ ಮುಸ್ಕನ್ನು ತೆಗಿತಾನೆ ಶ್ರೀಕಂಠ. ಆಗ ರಕ್ಷಾ ಅವನ ಕೆನ್ನೆಗೆ ಬಾರಿಸಿ, ಯಾರೋ ನೀನನ್ನು ಒಳಗಡೆ ಬಿಟ್ಟಿರೋದು, ತಡಿ ನನ್ನ ಅಪ್ಪಂಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ, ನೀನು ಜೈಲಲ್ಲಿ ಕಂಬಿ ಎಣಿಸ್ಲಿಲ್ಲ ಅಂದರೆ ನನ್ನ ಹೆಸರು ರಕ್ಷಣೆ ಅಲ್ಲ ಅಂತಾಳೆ ರಕ್ಷಾ. ಸಾರಿ, ತಪ್ಪಾಯಿತು ಅಂತ ಶ್ರೀಕಂಠ ಬರ್ತಾನೆ. ರಕ್ಷಾ ನಗ್ತಾಳೆ. ಶ್ರೀಕಂಠ ನಂದನ್ ಮನೆಯಿಂದ ಬರ್ತಾನೆ. ಬಾರೋ ಮಗನೇ ಬಾ, ಅಜ್ಜಿ ಎಲ್ಲೋ ಅಂತಾರೆ ಚಂದ್ರಕಾಂತ್. ಶ್ರೀಕಂಠ, ಎಲ್ಲೋ ನಮ್ಮಮ್ಮ ಅಂತಾರೆ ಸೂರ್ಯಕಾಂತ್. ಏನಾಯಿತು ಮಗನೇ, ಯಾಕೆ ಸೈಲೆಂಟ್ ಆಗಿದೆಯಾ, ಮಾತಾಡೋ, ಎಲ್ಲೋ ಅಜ್ಜಿ ಅಂತಾರೆ ಚಂದ್ರಕಾಂತ್. ಅಜ್ಜಿ ಒಳಗಡೆ ಇಲ್ಲಪ್ಪ ಅಂತಾನೆ ಶ್ರೀಕಂಠ. ಆಗ ನಂದನ್ ಮನೆಯವರೆಲ್ಲ ಸ್ಮೈಲ್ ಮಾಡ್ತಾರೆ. ಏನೋ ಹೇಳ್ತಿದ್ಯಾ, ಸರಿಯಾಗಿ ಹುಡುಕಿದೇನೋ ಅಂತಾರೆ ಚಂದ್ರಕಾಂತ್. ನಿಜಾನೇ ಹೇಳ್ತಿದ್ದೀನಿ ಅಪ್ಪ, ಅಜ್ಜಿ ಒಳಗಡೆ ಇಲ್ಲ, ಎಲ್ಲ ಕಡೆನೂ ಹುಡುಕಿದೆ, ಅಲ್ಲಿ ಅಜ್ಜಿ ಮಲ್ಕೊಂಡಿದ್ದಾರೆ ಅಂದ್ಕೊಂಡ್ರೆ ಅದು ಅಜ್ಜಿ ಅಲ್ಲ, ರಕ್ಷಾ ಅಂತ ಕೆನ್ನೆನ ಮುಟ್ಕೋತಾನೆ ಶ್ರೀಕಂಠ. ಅಲ್ವೋ ಅಂತ ಸೂರ್ಯಕಾಂತ್ ಹೇಳುವಾಗ, ಇದೆಲ್ಲ ಕಥೆಗಳು ಬೇಡ, ನಿಮ್ಮ ಮನೆ ಮಗ ಮೂಲೆ ಹುಡುಕಿರ್ತಾನೆ, ಅವನೇ ಅಜ್ಜಿ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ವಾ, ನೀವು ಯಾರು ಹೇಳಿ, ಇಡೀ ದೊಡ್ಡಬಳ್ಳಾಪುರಕ್ಕೆ ದೊಡ್ಡ ವ್ಯಕ್ತಿಗಳು, ನೀವು ಮಾತು ಕೊಟ್ಟಿದ್ದೀರಾ ಅಂದರೆ ಮೀರ್ತೀರಾ, ಇಲ್ಲ, ಸೊ ನೀವೇ ಹೇಳ್ದಂಗೆ ನಮ್ಮ ಅಪ್ಪನ ಕಾಲು ಹಿಡಿದು ಕ್ಷಮಿಸಿ ಅಂತ ಕೇಳಿ ಸಾಕು ಅಂತಾನೆ ಕೇಶವ. ಏನು ಯೋಚನೆ ಮಾಡ್ತಿದ್ದೀರಾ, ಬನ್ನಿ ಬೇಗ, ಪಾಪ ಊರ ಜನ ಎಲ್ಲ ಕಾಯ್ತಿದ್ದಾರೆ, ಟೈಮ್ ಆಗಲ್ವಾ, ಕಾಲಿಗೆ ಬೀಳಬೇಕು ಬನ್ನಿ ಅಂತಾನೆ ಮಾಧವ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ನಂದನ್ ಕಾಲಿಗೆ ಬೀಳೋಕೆ ಬರ್ತಾರೆ. ಇನ್ನೇನು ಕಾಲಿಗೆ ಬೀಳಬೇಕು ಅನ್ನುವಾಗ, ವಲ್ಲಭ ಒಂದು ನಿಮಿಷ, ನಮ್ಮ ಅಪ್ಪನ ಕಾಲಲ್ಲಿರೋ ಕಿರು ಬೆರಳಿನ ಧೂಳಿಗೂ ಸಮ ಇಲ್ಲ, ನೀವಿಬ್ಬರು ಮೈ ತುಂಬ ವಿಷ ತುಂಬಿಕೊಂಡಿರೋ ಸರ್ಪಗಳು, ಅವರನ್ನು ಮುಟ್ಟೋ ಯೋಗ್ಯತೆಯೂ ಇಲ್ಲ ನಿಮಗೆ. ನಿಮ್ಮ ಕಚಡ ಕೈಯಿಂದ ನಮ್ಮ ಅಪ್ಪನ ಕಾಲನ್ನು ಮುಟ್ಟಬೇಡಿ, ಅವ್ರ ಮೈಲಿಗೆ ಆಗಿಬಿಡ್ತಾರೆ. ನಮ್ಮ ಅಪ್ಪ ಕ್ಷಮೆಯ ದಯತ್ರಿ, ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ, ಜಸ್ಟ್ ಗೆಟ್ ಲಾಸ್ಟ್ ಅಂತಾನೆ ವಲ್ಲಭ. ಅವರಿಬ್ಬರು ವಾಪಸ್ ಬರ್ತಾರೆ. ಎಲ್ಲಿ ಅಮ್ಮ ಅಂತಾರೆ ಸೂರ್ಯಕಾಂತ್. ಗೊತ್ತಾಗ್ತಿಲ್ವಲ್ಲ ಅಣ್ಣ ಅಂತಾರೆ ಚಂದ್ರಕಾಂತ್. ಆಗ ಅಜ್ಜಿ ಅವರೆಲ್ಲರ ಹಿಂದುಗಡೆಯಿಂದ ಬಂದು, ಸೂರ್ಯ, ಚಂದ್ರ ಇಲ್ಲಿ ನಿಂತ್ಕೊಂಡು ಏನರೋ ಮಾತಾಡ್ತಿದ್ರಾ, ಮತ್ತೇನಾದರೂ ಗಲಾಟೆ ಮಾಡಿದ್ರಾ ಅಂತಾರೆ ಅಜ್ಜಿ. ಅಮ್ಮ ನೀನು ಎಲ್ಲಮ್ಮ ಹೋಗಿದ್ದೆ ಅಂತಾರೆ ಸೂರ್ಯಕಾಂತ್. ಅತ್ತೆ, ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಿರೋದು, ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು ಅಂತಾಳೆ ಇಂದಿರಾ. ಅದಾ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಇಂದಿರಾ ಅಂತಾರೆ ಅಜ್ಜಿ. ದೇವಸ್ಥಾನನ? ಅತ್ತಿಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳಿದ್ರು, ಅಲ್ಲಿ ಹೋಗಿ ನೋಡಿದರೆ ನೀನು ಅಲ್ಲಿ ಇರಲೇ ಇಲ್ಲ ಅಂತಾರೆ ಚಂದ್ರಕಾಂತ್. ಏನೇ ಕಲಾ ನೀನು, ನಾನು ಹೇಳಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಾರೆ ಅಜ್ಜಿ. ಅತ್ತೆ ತಪ್ಪಾಗೋಯ್ತು, ಅದು ಗಾಬರಿಲಿ ಹೆಸರು ಸರಿಯಾಗಿ ಹೇಳಿಲ್ಲ ನಾನು ಅಂತಾರೆ ಕಲಾವತಿ. ಅಯ್ಯೋ ರಾಮ, ನಾನು ಹೋಗಿದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಂಡ್ರೋ, ತಗೋ ಸೂರ್ಯ ಪ್ರಸಾದನ ಅಂತ ಬಾಯಿಗೆ ಹಾಕ್ತಾರೆ ಅಜ್ಜಿ. ತಗೋ ಚಂದ್ರು ಅಂತ ಚಂದ್ರಕಾಂತ್ ಬಾಯಿಗೆ ಹಾಕ್ತಾರೆ. ನಿನಗೆ ಬೇಕಪ್ಪ ಅಂತ ಶ್ರೀಕಂಠನ್ನೇ ಕೇಳ್ತಾರೆ ಅಜ್ಜಿ. ಕೆನ್ನೆ ಮುಟ್ಕೊಂಡು, ಪ್ರಸಾದ ಸಿಕ್ತು ಬಿಡಿ ಅಜ್ಜಿ ಅಂತಾನೆ ಶ್ರೀಕಂಠ. ಬನ್ನಿ ಒಳಗಡೆ ಹೋಗೋಣ ಎಲ್ಲರೂ ಅಂತಾರೆ ಚಂದ್ರಕಾಂತ್. ಇವರೇನು
ಏನೋ ಮಾಡೋಕ್ಕೆ ಬೇರೆ ಉದ್ಯೋಗ ಇಲ್ವಾ ಗಿರಿಜಾ? ಜೀವ ತಿನ್ನೋಕೆ ನಾನೇ ಬೇಕಾಗಿತ್ತಾ? ಏನು ಅಣ್ಣಂದಿರು ನಿಂದು ಅಂತ ನಂದನ್ ಮನೆಯೊಳಗೆ ಹೋಗ್ತಾರೆ. ಅಮ್ಮ ಹೇಗೆ ಈ ಸಲ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಮನೆಯವರೆಲ್ಲರೂ ಪಾಸು. ಟ್ರೈನು ನಮ್ಮ ಟ್ರ್ಯಾಕಲ್ಲಿ ಹೋಗುತ್ತೆ ಅಂದ್ಕೊಂಡ್ರೆ ಟ್ರೈನ್ ಟ್ರ್ಯಾಕ್ ಚೇಂಜ್ ಆಗಿ ಬೇರೆ ಟ್ರ್ಯಾಕಲ್ಲಿ ಹೊರಟೋಗಿದೆ ಅಂತಾನೆ ವಲ್ಲಭ. ಆಗ ರಕ್ಷನು ಅಲ್ಲಿಗೆ ಬರ್ತಾಳೆ. ಅಯ್ಯೋ ದೇವ್ರೆ, ನನಗಂತೂ ಹೋದ ಜೀವ ಬಂದಾಗಾಯ್ತು. ಶ್ರೀಕಂಠ ಮನೆಯೊಳಗೆ ಹೋದಾಗ ನಮ್ಮ ಕತೆ ಮುಗೀತು ಅಂದ್ಕೊಂಡೆ, ಆದರೆ ಸದ್ಯ ಅಮ್ಮ ಸಿಗಲಿಲ್ಲ. ಹೌದು, ಅಮ್ಮ ಎಲ್ಲಿ ಹೋದರು? ಈ ಕಡೆಯಿಂದ ದೇವಸ್ಥಾನದಿಂದ ಬಂದ ಹಾಗೆ ಬಂದರು ಅಂತಾರೆ ಗಿರಿಜಾ. ಅದೆಲ್ಲ ಆಗಿದ್ದು ವಲ್ಲಭಣ್ಣಯಿಂದ ಅಂತಾಳೆ ರಕ್ಷಾ. ಹೇಗೋ ಅಂತಾರೆ ಗಿರಿಜಾ. ಆಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ವಲ್ಲಭ. ಈಚೆ ಶ್ರೀಕಂಠ ಮನೆಯೊಳಗೆ ಹೋಗ್ತಿದ್ದ ಹಾಗೆ ಈಚೆ ವಲ್ಲಭ ಹಿತ್ಲ ಕಡೆ ಬರ್ತಾನೆ. ಅಲ್ಲಿ ರಕ್ಷಾ ನಿಂತಿರ್ತಾಳೆ. ಬಾ ನನ್ನ ಜೊತೆ ಅಂತ ಅವಳನ್ನು ಹೇಳ್ಕೊಂಡು ಮನೆಯೊಳಗೆ ಕರ್ಕೊಂಡು ಬಂದು ಅಜ್ಜಿ ಇರೋ ಕಡೆ ರಕ್ಷಾನ ಮಲಗಿಸಿ ಅಜ್ಜಿನ ಈಚೆ ಹಿತ್ಲಿನಿಂದ ಕರ್ಕೊಂಡು ಬಂದು ಸ್ವಲ್ಪ ಪ್ರಸಾದನ ಕೊಟ್ಟು ಕಳಿಸ್ತಾನೆ ವಲ್ಲಭ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಇಷ್ಟ ಆಯಿತು ಅಂತಾನೆ. ಸೂಪರ್ ಕಣೋ ಅಂತಾನೆ ಕೇಶವ. ಹೌದು ಕಣೋ, ಇವತ್ತೇನಾದರೂ ಅಜ್ಜಿ ಸಿಕ್ಕಾಕೊಂಡಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ, ಆದರೆ ನಿಮ್ಮ ಅಪ್ಪಂಗೆ ಮಾತ್ರ ಅವ್ರ ಮುಂದೆ ಅವಮಾನ ಆಗಿರೋದು ಕಣ್ರೋ ಅಂತಾರೆ ಗಿರಿಜಾ. ಹೌದು ವಲ್ಲಭ, ಇವತ್ತು ಮಾವನ್ನ ಮರ್ಯಾದೆ ಉಳಿಸಿದ್ದು ನೀನೇ ಕಣೋ ಅಂತಾಳೆ ಮೀನಾ. ನಾವೆಲ್ಲರೂ ಎಲ್ಲಿ ಸಿಕ್ಕಾಕೊಳ್ತೀವೋ ಅನ್ನೋದಕ್ಕಿಂತ ಮುಖ್ಯವಾಗಿ ಅಪ್ಪ ಎಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಕಾಲಿಗೆ ಬೀಳ್ತಾರೋ ಅಂತ ನನಗೆ ಭಯ ಆಗಿತ್ತು. ಸದ್ಯ ಅದಾಗಲಿಲ್ವಲ್ಲ, ಅದೇ ಖುಷಿ ಅಂತಾನೆ ಮಾಧವ. ನನ್ನ ಅಳಿಮಯ್ಯ ಏನಾದರೂ ಒಂದು ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಧೈರ್ಯವಾಗಿ ನಿಂತಿದ್ದೆ. ಆದರೂ ನಮ್ಮ ಅಣ್ಣನ ನೋಡಿದರೆ ನಾನು ಎಂಥ ದೊಡ್ಡ ಪೆಂಗ ನನ್ನ ಮಗ ಅನ್ನಿಸ್ತಿದೆ ಅಂತಾನೆ ಸುಂದರ. ಎಲ್ಲರೂ ತಪ್ಕೋತಾರೆ. ಈಚೆ ನಂದನ್ ಮನೆಯ ಹಾಲ್ನಲ್ಲಿ ಸೋಫಾ ಮೇಲೆ ನಂದನ್ ಕೂತಿರ್ತಾರೆ. ಮನೆಯವರೆಲ್ಲ ನಿಂತಿರ್ತಾರೆ. ಆ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಅಲ್ಲ, ಅವ್ರ ಅಮ್ಮ ಮನೆಯಲ್ಲಿ ಕಾಣಲಿಲ್ಲ ಅಂದರೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹುಡುಕ್ಬೇಕು, ನೋಡಬೇಕಪ್ಪ. ಅದನ್ನು ಬಿಟ್ಟು ನಮ್ಮ ಹತ್ರ ಬಂದು ನಿಮ್ಮ ಮನೇಲಿದ್ದಾರೆ ಅಂದರೆ ಏನರ್ಥ? ಇದೇ ಗಿರಿಜಾ, ದಿನ ಏನಾದರೂ ಒಂದು ನೆಪ ಹುಡ್ಕೊಂಡು ನಮ್ಮ ಹತ್ರ ಜಗಳ ಮಾಡ್ತಾನೆ ಇರ್ತಾರೆ. ಇದು ಯಾವಾಗ ಮುಗಿಯುತ್ತೆ? ಈ ಅತಿರೇಕಗಳು ಒಂದು ಅರ್ಥ ಆಗೋದಿಲ್ಲ ಅಂತಾರೆ ನಂದನ್. ಬಾವಾ, ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ? ನಮ್ಮ ಅಣ್ಣಂದ್ರ ಕತೆ ಗೊತ್ತಲ್ವಾ? ಅವ್ರದ್ದೊಂಥರ ಬಾಲ ಹೆಂಗಂದರೆ ಆಂಜನೇಯ ಬಾಲ ಇದ್ದಂಗೆ, ನೀವು ಕಟ್ ಮಾಡ್ತಿದ್ರೆ ಅದು ಬೆಳೀತಾನೆ ಇರುತ್ತೆ ಅಂತಾನೆ ಸುಂದರ. ಅಪ್ಪ, ಒಂದು ವೇಳೆ ಅಜ್ಜಿ ನಮ್ಮನೆ ಒಳಗೆ ಬಂದೇ ಬಿಟ್ಟಿದ್ರು ಅಂದ್ಕೊಳ್ಳಿ, ನಿಮ್ಮ ರಿಯಾಕ್ಷನ್ ಹೇಗಿರ್ತಿತ್ತು ಅಂತಾಳೆ ರಕ್ಷಾ. ರಕ್ಷಾ, ಏನೇ ಮಾತಾಡ್ತಿದ್ಯಾ ಅಂತ ಗೊಣಗ್ತಾ. ರಕ್ಷಾ, ಹಾಗೆಲ್ಲ ಯಾಕೆ ಆಗುತ್ತೆ? ಅಜ್ಜಿ ಯಾಕೆ ನಮ್ಮ ಮನೆಗೆ ಬರ್ತಾರೆ ಅಲ್ವ ರೀ? ಅದು ಅಜ್ಜಿ ನಮ್ಮ ಜೊತೆ ಮಾತಾಡಿ 31 ವರ್ಷ ಆಯಿತು, ಈಗ ಯಾಕೆ ಬಂದು ಮಾತಾಡೋಕೆ ಹೋಗ್ತಾರೆ ಅಂತಾರೆ ಗಿರಿಜಾ. ಹೌದು ಅಮ್ಮ, ಅಜ್ಜಿನ ನೋಡೋಕೆ ಹೋದಾಗ ಅಜ್ಜಿ ಮಾತೇ ಆಡಲಿಲ್ಲ, ಬೆಬ್ಬೆ ಅಂತಿದ್ರು. ಇನ್ನು ಮನೆಗೆ ಹೇಗೆ ಬರ್ತಾರೆ ಅಂತ ರಕ್ಷೆಗೆ ಗುರಾಯಿಸ್ತಾನೆ ವಲ್ಲಭ. ಹೌದೌದು, ಅಂಥದ್ರಲ್ಲಿ ನಮ್ಮ ಮನೆಗೆ ಯಾಕೆ ಬರ್ತಾರೆ ಅಂತ ರಕ್ಷೆಗೆ ಚೂಟ್ತಾರೆ ಗಿರಿಜಾ. ಇರಲಿ ಬಿಡು ಗಿರಿಜಾ, ಅವಳೇನು ಕೇಳಬಾರ್ದನ್ನ ಕೇಳಲಿಲ್ವಲ್ಲ. ಒಂದು ವೇಳೆ ರಕ್ಷೆ ಹೇಳಿದಾಗೆ ಅಜ್ಜಿ ನಮ್ಮ ಮನೇಲಿ ಇದ್ದಿದ್ರೆ ಶ್ರೀಕಂಠ ಮನೇಲಿ ಬಂದು ಹುಡುಕಿದಾಗ ಅವ್ರು ಸಿಕ್ಕಿದ್ದಿದ್ರೆ ಅಂತ ನಿಂತ್ಕೊಂಡು ನಾನು ಮನೆ ಬಿಟ್ಟು ಹೋಗ್ತಿದ್ದೆ ಅಂತಾರೆ ನಂದನ್. ರೀ, ಈಗ ಯಾಕ್ರಿ ಮನೆ ಬಿಟ್ಟು ಹೋಗೋ ಮಾತು? ಹಾಗೆಲ್ಲ ಏನೂ ಆಗಿಲ್ವಲ್ಲ ಅಂತಾರೆ ಗಿರಿಜಾ. ಹೌದು ಗಿರಿಜಾ, ಒಂದು ವೇಳೆ ನಿಮ್ಮ ಅಮ್ಮ ಮನೆಗೆ ಬಂದಿದ್ದಿದ್ರೆ ನಿಮಗೆ ವಿಚಾರ ಗೊತ್ತಿರ್ತಿತ್ತು. ಅಂದರೆ ನೀವೆಲ್ಲ ಮನೆಯಲ್ಲಿ ಈ ವಿಚಾರದಲ್ಲಿ ಭಾಗಿಯಾಗಿರ್ತಿದ್ರಿ. ಸೂರ್ಯಕಾಂತ್ ಚಂದ್ರಕಾಂತ್ ನನ್ನನ್ನು ಕೇಳಿದಾಗ ನೀವೆಲ್ಲ ಬಂದು ವಾದ ಮಾಡಿ ಶ್ರೀಕಂಠ ಒಳಗೆ ಬಂದು ಅಜ್ಜಿನ ಹುಡುಕಿದಾಗ ಅವ್ರು ಸಿಕ್ಕಿದ್ದಿದ್ರೆ ಊರವ್ರ ಮುಂದೆ ನನ್ನ ಮರ್ಯಾದೆ ಹೋಗ್ತಿತ್ತು ತಾನೆ? ಊರವ್ರ ಮುಂದೆ ನಾನು ಅವ್ರ ಕಾಲು ಹಿಡಿಬೇಕಾಗಿತ್ತು, ನನಗೆ ಅವಮಾನ ಆಗ್ತಿತ್ತು. ನಿಮಗೆಲ್ಲ ಬೈದು ನಾನು ನಿಮ್ಮನ್ನೆಲ್ಲ ಹೊರಗಡೆ ಹಾಕೋದಕ್ಕಿಂತ ನನಗೆ ನಾನೇ ಶಿಕ್ಷೆ ಕೊಟ್ಕೋತಾ ಇದ್ದೆ, ನಾನೇ ಮನೆ ಬಿಟ್ಟು ಹೋಗ್ತಿದ್ದೆ ಅಂತಾರೆ ನಂದನ್. ರೀ, ಈಗ ಯಾಕ್ರಿ ಮನೆ ಬಿಟ್ಟು ಹೋಗೋ ಮಾತು? ಹಾಗೆಲ್ಲ ಏನೂ ಆಗಿಲ್ವಲ್ಲ ಅಂತಾರೆ ಗಿರಿಜಾ. ಆಗೋದು ಇಲ್ಲ ಅಂತ ಗೊತ್ತು ಗಿರಿಜಾ, ಯಾಕಂದರೆ ನಮ್ಮ ಮನೆಯವ್ರು ಯಾರು ನನಗೆ ಮೋಸ ಮಾಡಲ್ಲ ಅಂತ ಗೊತ್ತು ಅಂತ ನಂದನ್ ಹೋಗ್ತಾರೆ. ನೋಡಿದ್ರಾ ನಿಮ್ಮ ಅಪ್ಪ ಹೇಗೆ ಮಾತಾಡಿ ಹೋಗ್ತಾರೆ? ಇಲ್ಲಿ ನೋಡಿ, ಇನ್ಮೇಲೆ ನಿಮ್ಮ ಅಪ್ಪನ ಹತ್ರ ಯಾವ ವಿಷಯನೂ ಮುಚ್ಚಿಡೋದೇ ಬೇಡ, ಇರೋದನ್ನು ಇದ್ದ ಹಾಗೆ ಹೇಳ್ಬಿಡೋಣ ಅಂತಾರೆ ಗಿರಿಜಾ. ಓಕೆ ಅಕ್ಕ, ಹಾಗೆ ಮಾಡೋಣ. ಆದರೂ ಈ ರೈಲು ಅನಾಹುತ ಆಗೋದನ್ನು ತಪ್ಪಿಸಿ ಟ್ರ್ಯಾಕ್ ಚೇಂಜ್ ಮಾಡಿದ್ದು ನಮ್ಮ ಅಳಿಮಯ್ಯ, ಕ್ರೆಡಿಟ್ ಎಲ್ಲ ನಮ್ಮ ಅಳಿಮಯ್ಯಂಗೆ ಹೋಗಬೇಕು ಅಂತಾನೆ ಸುಂದರ. ಹೌದು ಚಿಕ್ಕು, ಆ ಶ್ರೀಕಂಠ ಬಂದು ಅಜ್ಜಿನ ಮನೆ ಒಳಗಡೆ ಹುಡುಕೋ ಸಮಯಕ್ಕೆ ಸರಿಯಾಗಿ ಬಂದು ಅವರನ್ನು ಹಿತ್ಲಿಂದ ಕರ್ಕೊಂಡು ಹೋದಿಯಲ್ಲ, ತುಂಬ ಒಳ್ಳೆಯದಾಯಿತು ಕಣೋ. ಇಲ್ಲದೆ ಹೋಗಿದ್ದರೆ ಅಪ್ಪ ಸೂರ್ಯಕಾಂತ್ ಚಂದ್ರಕಾಂತ್ ಕಾಲಿಗೆ ಬೀಳೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ ಕಣೋ ಅಂತಾನೆ ಮಾಧವ. ಅಣ್ಣ, ಅಪ್ಪ ತಲೆ ತಗ್ಸೋದು ತಲೆ ಬಾಗೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಅವಕಾಶ ಯಾವತ್ತೂ ಕೊಡೋದು ಇಲ್ಲ ಅಂತಾನೆ ವಲ್ಲಭ. ಅಳಿಮಯ್ಯಂಗೆ ಜೈ ಅಂತಾನೆ ಸುಂದರ. ಎಲ್ಲರೂ ಜೈ ಅಂತಾರೆ. ಈಚೆ ಸೂರ್ಯಕಾಂತ್ ಸಿಟ್ಟಿಂದ ಕೂಗ್ತಾರೆ.
ಈ ಬಪ್ಪ ಯಾಕೆ ಒಳ್ಳೆ ಹಸಿಮೆಣಸಿನ್ಕಾಯಿ ತಿಂದೋ ನನಗೆ ಆಡ್ತಿದ್ದಾನೆ ಅಂತ ಇಂದಿರಾ ಯೋಚನೆ ಮಾಡ್ತಾಳೆ. ಕೈಗೆ ಸಿಕ್ಕಿದ್ದನ್ನು ಸೂರ್ಯಕಾಂತ್ ಬಿಸಾಕ್ತಾರೆ. ದೊಡ್ಡಪ್ಪ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಸಮಾಧಾನ ಮಾಡ್ಕೊಳ್ಳೋಣ ಅಂತಾರೆ ಚಂದ್ರಕಾಂತ್. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಚಂದ್ರು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಇವತ್ತು ಅಮ್ಮ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಇಂದಿರಾ ಹೇಳ್ದಂಗೆ ಎದುರುಗಡೆ ಮನೆಯಲ್ಲಿದ್ದಾಳೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಆಗ ಅಮ್ಮ ಸಿಗ್ತಾಳೆ, ನಾನು ನಂದನ್ ಮರ್ಯಾದೆನ ತೆಗಿಬಹುದು, ಊರ ಜನರ ಮುಂದೆ ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತಾನೆ ಅಂದ್ಕೊಂಡೆ. ಆದರೆ ನಂದ ನನ್ನ ಸಮಾನನಲ್ಲ, ಯಾವತ್ತಿದ್ರೂ ನನ್ನ ಕಾಲು ಕೆಳಗೆ ಅಂತ ಸಾಬೀತು ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೇನು, ಎಲ್ಲರ ಮುಂದೆ ನನಗೆ ಅವಮಾನನೇ ಆಗೋಯ್ತು. ಈ ಸೂರ್ಯಕಾಂತ್ಗೆ ಅವಮಾನ ಆಯಿತು ಅಂತಾರೆ ಸೂರ್ಯಕಾಂತ್. ಅತ್ತೆ ನೋಡಿದ್ರಾ, ಅದಕ್ಕೆ ನಾನು ಹೇಳಿದ್ದು ಆ ಮನೆಗೆ ಹೋಗೋದು ಬೇಡ ಅಂತ ಅಂತಾರೆ ಕಲಾವತಿ. ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಲಾ ಅಂತಾರೆ ಅಜ್ಜಿ. ಏ ಇಂದಿರಾ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಯಾಕೆ ಸುಮ್ಮನೆ ಸುಳ್ಳು ಹೇಳಿದೆ? ನಂದ ಮನೆಯಲ್ಲಿ ಅಮ್ಮ ಇರಬಹುದು ಅಂತ ಅಲ್ಲಿ ಹುಡ್ಕೋಕೆ ಹೋಗಿದ್ದಕ್ಕೆ ತಾನೆ ಇಷ್ಟೆಲ್ಲ ನಡೆದಿದ್ದು ಅಂತಾರೆ ಚಂದ್ರಕಾಂತ್. ಅಯ್ಯೋ ರೀ, ನಾನೆಲ್ಲಿ ಹಾಗಂದೆ? ಅತ್ತೆ ಆ ಮನೇಲಿ ಇರಬಹುದೇನೋ ಅಂತ ಹೇಳಿದೆ, ಅಲ್ಲೇ ಇದ್ದಾರೆ ಅಂತ ಹೇಳಲಿಲ್ಲ ರೀ, ನೆನ್ಪು ಮಾಡ್ಕೊಳ್ಳಿ. ಅದೇ ಅತ್ತೆ ಅಲ್ಲಿದ್ದು ಅದನ್ನು ನೀವಿಬ್ಬರು ಕಂಡು ಹಿಡಿದು ಆ ನಂದನ್ಗೆ ಅವಮಾನ ಮಾಡಿ ಆ ನಂದ ನಿಮ್ಮ ಕಾಲು ಇಟ್ಕೊಂಡಿದ್ದಿದ್ರೆ ಆ ಕ್ರೆಡಿಟ್ನ ನನಗೆ ಕೊಡ್ತಿದ್ರಾ? ಇಲ್ಲ ತಾನೇ? ಅವಮಾನ ಆಗಿದ್ದಕ್ಕೆ ನೀವಿಬ್ಬರು ನನ್ನನ್ನು ಚೆನ್ನಾಗಿ ಬೈತಿದ್ದೀರಾ ಅಂತಾಳೆ ಇಂದಿರಾ. ನೋಡಿದ್ಯಮ್ಮ, ಸ್ವಲ್ಪ ಹೊತ್ತು ನೀನು ಕಾಣದೇ ಇದ್ದಿದ್ದಕ್ಕೆ ಏನೇನೆಲ್ಲ ನಡೆದೋಯ್ತು ಅಂತ. ಆಮೇಲೆ ನೀನು ಅದಕ್ಕೇನು ನಂದನ್ ಮೇಲಿರೋ ದ್ವೇಷನೇ ಕಾರಣ ಅಂತ ಹೇಳೋಕೆ ಹೋಗಬೇಡ. ಎಲ್ಲಿ ಆ ನಂದ ನಿನ್ನ ತಲೆ ಕೆಡಿಸಿ ಆ ಮನೆ ಕರ್ಕೊಂಡು ಹೋಗ್ಬಿಡ್ತಾನೋ ಅನ್ನೋ ಭಯ ಅಮ್ಮ. ಇದು ದ್ವೇಷದ ವಿಷಯ ಅಲ್ಲ. ನಾವುಗಳು ನಿನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀವಿ ಅಮ್ಮ. ಇನ್ಮೇಲೆ ಎಲ್ಲಾದರೂ ಹೋಗಬೇಕಾದ್ರೆ ಯಾರನ್ನಾದರೂ ಜೊತೇಲಿ ಕರ್ಕೊಂಡು ಹೋಗಬೇಕು, ಅರ್ಥ ಆಯ್ತಾ? ಸರಿ, ಹೋಗಿ ರೆಸ್ಟ್ ಮಾಡಿ ಅಂತಾರೆ ಚಂದ್ರಕಾಂತ್. ಕಲಾವತಿ ಅಜ್ಜಿನ ಕರ್ಕೊಂಡು ಹೋಗ್ತಾರೆ. ನೀನೇನು ನೋಡ್ತಿದ್ಯಾ, ನೀನು ಹೋಗು ಒಳಗಡೆ ಅಂತಾರೆ ಚಂದ್ರಕಾಂತ್. ಇಂದಿರನ್ನು ಹೋಗ್ತಾಳೆ. ಈಚೆ ಅಮೂಲ್ಯ ರೂಮಲ್ಲಿ ಕೂತ್ಕೊಂಡು ಬರೀತಿರ್ತಾಳೆ. ಆಗ ವಲ್ಲಭ ರೂಮಿಗೆ ಬರ್ತಾನೆ. ಕಾಡು ಪಾಪ ಅಂತಾಳೆ ಅಮೂಲ್ಯ. ಹಾಂ ಅಂತಾನೆ ವಲ್ಲಭ. ಕಾಡು ಪಾಪ ಅಂತಾಳೆ ಅಮೂಲ್ಯ. ಹಾಂ ಅಂತಾನೆ ವಲ್ಲಭ. ಏಯ್ ಕಾಡು ಪಾಪ ಅಂತಾಳೆ ಅಮೂಲ್ಯ. ಏನು ಹೇಳೆ ಅಂತಾನೆ ವಲ್ಲಭ. ಅದು ಥ್ಯಾಂಕ್ ಯು ಕಣೋ ಅಂತಾಳೆ ಅಮೂಲ್ಯ. ಥ್ಯಾಂಕ್ ಯುವಾ, ಯಾಕೆ ಅಂತಾನೆ ವಲ್ಲಭ. ಅದು ಇವತ್ತು ನೀನೇನಾದರೂ ಅಜ್ಜಿನ ಆಚೆ ಕಳಿಸಿರ್ಲಿಲ್ಲ ಅಂದರೆ ಶ್ರೀಕಂಠ ಅಣ್ಣ ಹುಡುಕುವಾಗ ಅಜ್ಜಿ ಸಿಕ್ಬಿಡ್ತಿದ್ರು. ಆವಾಗ ಮಾವ ಪಾಪ ಅಪ್ಪ ಚಿಕ್ಕಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾಗಿತ್ತು. ಆವಾಗ ಊರವ್ರ ಮುಂದೆ ಅವರಿಗೆ ಅವಮಾನ ಆಗಿ ಮನೆ ಬಿಟ್ಟು ಹೋಗ್ತಿದ್ರು. ಅವ್ರ ಮನೆ ಒಳಗೆ ಬಂದು ಅದನ್ನೆಲ್ಲ ಹೇಳಿದ್ರಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿದೋಯ್ತು ಗೊತ್ತಾ? ಈ ತರಹ ಎಲ್ಲ ಆಗಿದ್ರೆ ಏನು ಗತಿ ಅಂತ ಎಷ್ಟು ಭಯ ಆಯಿತು ಗೊತ್ತಾ? ಆದರೆ ನೀನು ಇದಕ್ಕೆಲ್ಲ ಚಾನ್ಸೇ ಕೊಟ್ಟಿಲ್ಲ. ಸಿನಿಮಾದಲ್ಲಿ ಬರೋ ಹೀರೋ ಥರ ಬೇಗ ಪ್ಲ್ಯಾನ್ ಮಾಡಿ ಅಜ್ಜಿನ ಮನೆಯಿಂದ ಬೇಗ ಆಚೆ ಕಳಿಸ್ಬಿಟ್ಟೆ. ಸೂಪರ್ ಕಣು ನೀನು ಅಂತಾಳೆ ಅಮೂಲ್ಯ. ಮತ್ತು ನಾವಂದರೆ ಸುಮ್ಮನೆನಾ ಅಂತಾನೆ ವಲ್ಲಭ. ನೀನು ಕಾಂಜಿ ಪಿಂಜಿ ಅಂದ್ಕೊಂಡಿದ್ದೆ, ಆದರೆ ನೀನು ಕಾಂಜಿ ಪಿಂಜಿ ಅಲ್ಲ. ನಿನ್ನ ರೇಂಜೇ ಬೇರೆ. ಭೂಮಿ ಮೇಲೆ ಓಡಾಡೋ ಶೈನಿಂಗ್ ಸ್ಟಾರು, ಒಳ್ಳೆ ಹಾರ್ಟ್ ಇರೋ, ಒಳ್ಳೆ ಮನಸ್ಸಿರೋ 24 ಕ್ಯಾರೆಟ್ ಗೋಲ್ಡು, ಮೃದು ಸ್ವಭಾವದ ಡೈಮಂಡು. ಕಾಡು ಪಾಪ, ನೀನು ಒಂಥರ ಮನುಷ್ಯನ ರೂಪದಲ್ಲಿರೋ ರಿಯಲ್ ಗಾಡು ಕಣೋ ಅಂತಾಳೆ ಅಮೂಲ್ಯ. ಅಷ್ಟೆಲ್ಲ ಹೋಗಬೇಡ, ನಾಚಿಕೆ ಆಗುತ್ತೆ, ಭಯ ಆಗುತ್ತೆ, ಬೇಜಾರಾಗುತ್ತೆ, ಮುಜುಗರ ಆಗುತ್ತೆ ಅಂತಾನೆ ವಲ್ಲಭ. ಇದು ಹೋಗಲಿಕ್ಕೆ ಅಲ್ಲ ಕಣೋ, ನಿಜನೇ ಹೇಳ್ತಿದ್ದೀನಿ. ಸುಮ್ಮನೆ ಬಕೆಟ್ ಹಿಡಿತೀನಿ ಅಂತೆಲ್ಲ ಅನ್ಕೋಬೇಡ ಅಂತಾಳೆ ಅಮೂಲ್ಯ. ನೀನು ಬಕೆಟ್ ಹಿಡಿತಿದ್ಯೋ ಹಂಡೆನೇ ಹಿಡಿತಿದ್ಯೋ ನನಗೆ ಗೊತ್ತಿಲ್ಲ ಅಂತಾನೆ ವಲ್ಲಭ. ನೀನೇನಾದರೂ ಅಂದ್ಕೊಳ್ಳೋ ಕಾಡು ಪಾಪ, ನಾನು ನಿಜನೇ ಹೇಳ್ತಿರೋದು. ಈ ಮನೇಲಿ ಏನೇ ಪ್ರಾಬ್ಲಮ್ ಆದರೂ ನೀನು ಅವ್ರ ಜೊತೆ ನಿಂತ್ಕೋತೀಯ. ಅದೇ ಸಿನಿಮಾದಲ್ಲಿ ಹೀರೋ ಇರ್ತಾರಲ್ವಾ, ಎಲ್ಲರ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾರೆ. ಆ ತರಹ ಗ್ರೇಟ್ ಕಣೋ ನೀನು. ಏನು ಗೊತ್ತಾ ಕಾಡು ಪಾಪ, ಒಂದೊಂದು ಸಲ ನಿನ್ನೆ ನೋಡಿದರೆ ನನಗೇನು ಅನಿಸುತ್ತೆ ಗೊತ್ತಾ ಅಂತ ಅಮೂಲ್ಯ ಹೇಳುವಾಗ ಸ್ಟಾಪ್ ಅಂತಾನೆ ವಲ್ಲಭ. ನಾನು ಹೇಳೋದನ್ನು ಕೇಳಿಸ್ಕೊ, ನೀನು ಫುಲ್ ಖುಷಿಯಾಗಿಬಿಡ್ತೀಯಾ ಅಂತಾಳೆ ಅಮೂಲ್ಯ. ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು ಅಂತ ಮಾತ್ರ ಹೇಳಬೇಡ ಕಣಮ್ಮ. ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರೆ ಈ ಜನ್ಮದಲ್ಲಿ ನಿನ್ನ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ಇನ್ನು 6 ಜನ್ಮ ಇದೆ, ಬೇಡ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ, ದಾಹ ಆಗ್ತಿದೆ, ನಾನು ನೀರು ಕುಡ್ಕೊಂಡು ಬರ್ತೀನಿ ಅಂತ ವಲ್ಲಭ ಹೋಗ್ತಾನೆ. ನಾನು ಅದನ್ನೇ ಅಂದ್ಕೊಂಡೆ, 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು ಅಂತ ಅಂತಾಳೆ ಅಮೂಲ್ಯ. ಈಚೆ ಮೀನಾ ಅಮೂಲ್ಯ ಹತ್ರ, ನಿನಗೆ ವಲ್ಲಭನ ಬಗ್ಗೆ ಇಷ್ಟ ಇದ್ದಿರೋ ಪ್ರೀತಿ ಇಲ್ವಾ ಅಂತಾಳೆ. ನನಗೆ ಕಾಡು ಪಾಪ ಮೇಲೆ ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ ಅಂತಾಳೆ ರಕ್ಷಾ. 1ರಿಂದ 10 ಎಣಿಸ್ತೀನಿ, ಅಷ್ಟರ ಒಳಗೆ ವಲ್ಲಭ ಏನಾದರೂ ಬಂದರೆ ನಿನಗೆ ವಲ್ಲಭನ ಮೇಲೆ ಪ್ರೀತಿ ಇದೆ ಅಂತ 1 2 3 4 5 6 7 8 9 ಅನ್ನುವಾಗ ವಲ್ಲಭ ಬರ್ತಾನೆ. ಅಮೂಲ್ಯ ನಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.